ಆಕಾಶವಾಣಿ ಮೈಸೂರು. ಕಸ ವಿಲೇವಾರಿ ಕಾರ್ಮಿಕರು. ಮಾತನಾಡುವವರು ಡಾಕ್ಟರ್ ಪದ್ಮಶ್ರೀ ಟಿ. ಪ್ರಸ್ತುತ ರಾಜ್ಯದಲ್ಲಿ ಸುಮಾರು 52,000ಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಪೌರಕಾರ್ಮಿಕರಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜು ಅರಸೂರವರ ಮಂತ್ರಿಮಂಡಲದಲ್ಲಿದ್ದ ಬಿ. ಬಸವಲಿಂಗಪ್ಪನವರು ವಸತಿ ಮತ್ತು ಪೌರಾಡಳಿತ ಸಚಿವರಾಗಿದ್ದಾಗ, ಅಂದರೆ 1973 ಆಗಸ್ಟ್ 15ರಂದು ಈ ಮಲವರುವ ಪದ್ಧತಿಯನ್ನು ಕಾನೂನುಬದ್ಧವಾಗಿ ನಿಷೇಧಿಸುತ್ತಾರೆ. ನಂತರ ಪೌರಕಾರ್ಮಿಕರನ್ನಾಗಿ ಅವರನ್ನು ನೇಮಿಸಿಕೊಳ್ಳಲಾಗುತ್ತದೆ. ಈ ಕಾಯ್ದೆಯು ಅತ್ಯಂತ ಸುವ್ಯವಸ್ಥಿತವಾಗಿ ಜಾರಿಯಾಗಲು ಪ್ರತಿ ಮನೆಯಲ್ಲಿಯೂ ಕೂಡ ಹೊಂದಿಕೊಳ್ಳುವ ಸೆಪ್ಟಿಕ್ ಟ್ಯಾಂಕ್ಗಳನ್ನು ನಿರ್ಮಿಸುವ ಯೋಜನೆಯನ್ನು ಜಾರಿಗೆ ತಂದರು. ಇದನ್ನು ನಿರ್ಮಿಸಿಕೊಳ್ಳಲು ಆರ್ಥಿಕವಾಗಿ ಶಕ್ತರಲ್ಲದ ಕುಟುಂಬಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಅವರು ಸರ್ಕಾರದ ವತಿಯಿಂದ ಹಣಕಾಸಿನ ಸಹಾಯವನ್ನು ಕೂಡ ಮಾಡಿದರು. 1993ರಲ್ಲಿಯೇ ಅಧಿಕೃತವಾಗಿ ಮಲದ ಗುಂಡಿಯಲ್ಲಿ ಇಳಿಸುವುದನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದ್ದರೂ ಇವತ್ತಿಗೂ ಸಹ ಮ್ಯಾನ್ಹೋಲ್ಗಳಲ್ಲಿ ಇಳಿದು ಉಸಿರುಗಟ್ಟಿ ಸಾಯುವವರ ಸಂಖ್ಯೆಗೇನೂ ಕಮ್ಮಿ ಇಲ್ಲ. ಒಂದು ವರದಿಯ ಪ್ರಕಾರ ವರ್ಷಕ್ಕೆ 600ಕ್ಕೂ ಅಧಿಕ ಪೌರಕಾರ್ಮಿಕರು ದೇಶದಾದ್ಯಂತ ಮಲದ ಗುಂಡಿಯಲ್ಲಿ ಇಳಿದು ಸಾವನ್ನಪ್ಪುತ್ತಿದ್ದಾರೆ. ಈ ಸಂಖ್ಯೆಯು ಭಾರತದ ಗಡಿಯಲ್ಲಿ ಸಾಯುತ್ತಿರುವ ಸೈನಿಕರ ಸಂಖ್ಯೆಗಿಂತ 10 ಪಟ್ಟು ಹೆಚ್ಚಿನದು ಎಂಬುದು ಸೋಜಿಗ. ಕರ್ನಾಟಕದ ಸಫಾಯಿ ಕರ್ಮಚಾರಿ ಆಯೋಗದ 2008, 9 ಮತ್ತು 19-20ರ ವರದಿಯ ಪ್ರಕಾರ, ಅಂದರೆ 10 ವರ್ಷದ ಅಂತರದಲ್ಲಿ 78 ಜನ ಪೌರಕಾರ್ಮಿಕರು ಮ್ಯಾನ್ಹೋಲ್ ಅಥವಾ ಸೆಪ್ಟಿಕ್ ಟ್ಯಾಂಕುಗಳನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಮೃತಪಟ್ಟಿರುವ ವರದಿಯನ್ನು ಸರ್ಕಾರವೇ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಈ ಅಂಕಿಅಂಶ ಕೇವಲ ಕಾಯಂ ಪೌರಕಾರ್ಮಿಕರದ್ದು ಮಾತ್ರ. ಗುತ್ತಿಗೆ ಆಧಾರ ಅಥವಾ ನೇರ ಪಾವತಿ ಆಧಾರದಲ್ಲಿ ಅಥವಾ ಖಾಸಗಿಯಾಗಿ ಮೃತಪಟ್ಟಿರುವವರ ಸಂಖ್ಯೆ ನಮಗಿನ್ನೂ ಲಭ್ಯವಿಲ್ಲ. ಹೀಗೆ ಮೃತಪಡುವಂತಹ ಪೌರಕಾರ್ಮಿಕರ ಕುಟುಂಬಕ್ಕೆ ನೆರವಾಗಲೆಂದು 2014ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಲದ ಗುಂಡಿಗೆ ಇಳಿದು ಮರಣ ಹೊಂದಿದ ಪೌರಕಾರ್ಮಿಕರ ಕುಟುಂಬಗಳಿಗೆ 10 ಲಕ್ಷ ರೂಗಳ ಪರಿಹಾರ ನೀಡಬೇಕೆಂದು ನಿರ್ದೇಶನ ನೀಡಿತ್ತು. 2023 ಡಿಸೆಂಬರ್ನಲ್ಲಿ ಈ ಆದೇಶವನ್ನು ಪರಿಷ್ಕರಿಸಿ 30 ಲಕ್ಷಕ್ಕೇರಿಸಿದೆ. 30,000ಕ್ಕಿಂತಲೂ ಹೆಚ್ಚು ಪೌರಕಾರ್ಮಿಕರು ಮಾಡಬೇಕಿರುವ ಕೆಲಸವನ್ನು ಕೇವಲ 15,000 ಪೌರಕಾರ್ಮಿಕರಿಂದ ಮಾಡಿಸಲಾಗುತ್ತಿದೆ. ಐಪಿಡಿ ಸಾಲಪ್ಪನವರು ತಮ್ಮ ವರದಿಯಲ್ಲಿ 500 ಜನರಿಗೆ ಒಬ್ಬ ಪೌರಕಾರ್ಮಿಕನಿರಬೇಕೆಂದು ಸೂಚಿಸಿದ್ದಾರೆ. ಇತ್ತೀಚಿನ ಪತ್ರಿಕಾ ವರದಿಯಲ್ಲಿ 700 ಜನರಿಗೆ ಒಬ್ಬ ಪೌರಕಾರ್ಮಿಕರನ್ನು ನೇಮಿಸುವುದಾಗಿ ಸರ್ಕಾರ ಹೇಳಿರುವುದು ಆಶಾದಾಯಕವಾದ ಸಂಗತಿಯಾಗಿದೆ. ಇನ್ನು ನಾವು ನಿಘಂಟಿನಲ್ಲಿ ಪೌರಕಾರ್ಮಿಕರನ್ನು ಹುಡುಕೋದಾದರೆ ಪೌರಕಾರ್ಮಿಕ ಎಂಬ ಪದವು ನಮಗೆ ಸಿಗೋದಿಲ್ಲ. ಬದಲಿಗೆ ಜಲಗಾರ, ಬಂಗಿ, ಜಾಡಮಾಲಿ, ತೋಟಿ, ಪೌರ, ಪುರ ಎಂಬ ನಾಮಪದಗಳು ಲಭ್ಯವಿವೆ. ನಮ್ಮ ಮೈಸೂರಿನವರೇ ಆದಂಥ ಉಗ್ರಪ್ಪನವರು ಮೊದಲ ಬಾರಿಗೆ ಮೈಸೂರಿನಲ್ಲಿ ಪೌರಕಾರ್ಮಿಕರನ್ನ ಸಂಘಟಿಸಿ ಅವರ ಹಲವಾರು ಬಗೆಯ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಪ್ರತಿಭಟನೆಗಳನ್ನು, ಹೋರಾಟಗಳನ್ನು ಸಂಘಟಿಸಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಪೌರಕಾರ್ಮಿಕರು 3 ಬಗೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಒಳಚರಂಡಿಯ ಕಾರ್ಮಿಕರಾಗಿ, ಒಣ ಶೌಚಾಲಯ ಮತ್ತು ತೆರೆದ ಗುಂಡಿಗಳ ಕಾರ್ಮಿಕರಾಗಿ, ಬೀದಿ ಗುಡಿಸುವವರು ಮತ್ತು ಕಸ ಸಂಗ್ರಹಣೆಯ ಕೆಲಸಗಳನ್ನು ಅವರು ನಿರ್ವಹಿಸುತ್ತಿದ್ದಾರೆ. ಆ ಕಾರಣಕ್ಕಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪೌರಕಾರ್ಮಿಕರು ನಮ್ಮ ಸಮಾಜದ ಡಾಕ್ಟರ್ ಎಂದು. ನಮ್ಮ MBBS ವೈದ್ಯರು ಕಾಯಿಲೆ ಬಂದ ನಂತರ ರೋಗಿಗಳಿಗೆ ಔಷಧೋಪಚಾರ ಮಾಡಿ ಗುಣಪಡಿಸಿದರೆ, ನಮ್ಮ ಪೌರಕಾರ್ಮಿಕರು ನಮ್ಮ ಬೀದಿಗಳನ್ನು, ಚರಂಡಿಗಳನ್ನು, ಉದ್ಯಾನಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಕಾಯಿಲೆ ಮುಕ್ತರನ್ನಾಗಿ ಮಾಡುತ್ತಾರೆ. ಕಾಯಿಲೆ ಹರಡುವುದಕ್ಕಿಂತ ಮೊದಲೇ ಮುಂಜಾಗ್ರತೆಯನ್ನು ವಹಿಸಿ ಅವರು ನಿಜವಾದ ಸಮಾಜದ ವೈದ್ಯರೆಂದು ಅನಿಸಿಕೊಂಡಿದ್ದಾರೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳುವುದು ಇಲ್ಲಿ ಸಮಂಜಸವೇ ಸರಿ ಅಂತ ಅನಿಸುತ್ತೆ. 1993ರಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಉದ್ಯೋಗ ಮತ್ತು ಶುಷ್ಕ ಶೌಚಾಲಯಗಳ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತದೆ ಮತ್ತು ಈ ಉದ್ಯೋಗವನ್ನು ಅಪರಾಧೀಕರಣಗೊಳಿಸಲಾಗುತ್ತದೆ. ಎರಡನೇದಾಗಿ ಸೆಪ್ಟೆಂಬರ್ 3, 2013ರಂದು ನಮ್ಮ ಸಂಸತ್ತು ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಉದ್ಯೋಗವನ್ನು ಕೊನೆಗೊಳಿಸುವ ಸಲುವಾಗಿ ಮತ್ತು ಕಠಿಣವಾಗಿಸುವ ಸಲುವಾಗಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ನಿಷೇಧ ಮತ್ತು ಅವರ ಪುನರ್ವಸತಿ ಕಾಯ್ದೆಯನ್ನು ಜಾರಿಗೊಳಿಸುತ್ತದೆ. ಈ ಸಂದರ್ಭದಲ್ಲೇ ಜಾರಿಯಾದದ್ದು ನಮ್ಮ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ ಮತ್ತು ರಾಷ್ಟ್ರೀಯ ಕರ್ಮಚಾರಿಗಳ ಆಯೋಗ.
ರಾಜ್ಯ ಕರ್ಮಚಾರಿಗಳ ಆಯೋಗವನ್ನು ನಾವು ನೋಡೋದಾದ್ರೆ ಪೌರ ಕಾರ್ಮಿಕರ ಸಮುದಾಯಗಳ ಅಭಿವೃದ್ಧಿಗಾಗಿ ಮತ್ತು ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರವು 2016ರಲ್ಲಿ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗವನ್ನು ಸ್ಥಾಪಿಸಿತು. ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗವನ್ನು 1994ರ ಆಗಸ್ಟ್ 12ರಂದು ಸಂವಿಧಾನಬದ್ಧ ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, 10 ಮಹಾನಗರ ಪಾಲಿಕೆಗಳು, 59 ಸಿಟಿ ಮುನ್ಸಿಪಲ್ ಕೌನ್ಸಿಲ್ಗಳು, 116 ಟೌನ್ ಮುನ್ಸಿಪಲ್ ಕೌನ್ಸಿಲ್ಗಳು, 97 ನಗರ ಮತ್ತು ಪಟ್ಟಣ ಪಂಚಾಯಿತಿಗಳಿರೋದನ್ನು ನಾವು ನೋಡಬಹುದಾಗಿದೆ. ಇನ್ನು ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಯೋಜನೆಗಳನ್ನು ನಾವು ನೋಡೋದಾದ್ರೆ ಸ್ವಯಂ ಉದ್ಯೋಗಶೀಲ ಯೋಜನೆ, ಇದು ಸಫಾಯಿ ಕರ್ಮಚಾರಿ ಅಥವಾ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಮತ್ತು ಅವರ ಅವಲಂಬಿತರಿಗೆ ವಿವಿಧ ಸ್ವಯಂ ಉದ್ಯೋಗ ಘಟಕಗಳ ಉದ್ಯೋಗ ISB ಘಟಕಗಳ ಉದ್ದೇಶಕ್ಕೆ ಘಟಕದ ವೆಚ್ಚ 70% ಅಥವಾ ಗರಿಷ್ಠ 2 ಲಕ್ಷದವರೆಗೆ ಸಹಾಯಧನವನ್ನು ನೀಡುವಂಥ ಸೇವಾ ಸೌಲಭ್ಯವಾಗಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಪೌರ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ನೇರ ಸಾಲ ಕಿರು ಆರ್ಥಿಕ ಚಟುವಟಿಕೆಗಳಾದ ತರಕಾರಿ, ಹಣ್ಣು, ಹಂಪಲು, ಮೀನು, ಕುರಿ, ಹಂದಿ ಮೊದಲಾದ ಸಾಗಾಣಿಕೆ ತಳ್ಳುವ ಗಾಡಿ ಘಟಕಗಳನ್ನು ಸ್ಥಾಪಿಸಲು 1 ಲಕ್ಷದವರೆಗೂ ಸಹಾಯಧನವನ್ನು ಪಡ್ಕೋಬಹುದು. ಸರಕು ಸಾಗಾಣಿಕೆ ವಾಹನಗಳು, ಗೂಡ್ಸು, ಆಟೋಗಳ ಖರೀದಿಗಾಗಿ 3.5 ಲಕ್ಷದವರೆಗೆ ಸಹಾಯಧನವನ್ನು ನೀಡೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಮತ್ತು ಪ್ರೇರಣಾ ಯೋಜನೆ, ಮಹಿಳಾ ಸ್ವಯಂ ಸಂಘಟನೆಗಳ ಆರ್ಥಿಕ ಚಟುವಟಿಕೆಗಳಿಗಾಗಿ ಅದಕ್ಕೆ ನೆರವು ನೀಡಲು 25,000ದಿಂದ 1,50,000ವರೆಗೂ ಸಹಾಯಧನವನ್ನು ನೀಡೋದನ್ನು ನಾವು ನೋಡಬಹುದಾಗಿದೆ. ಮತ್ತು ಈ ಭೂ ಒಡೆತನ ಯೋಜನೆಯಲ್ಲಿ ಭೂರಹಿತ ಸಫಾಯಿ ಕರ್ಮಚಾರಿಗಳಿಗೆ ಅಥವಾ ಪೌರ ಕಾರ್ಮಿಕರಿಗೆ 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೃಷಿ ಯೋಗ್ಯವಾದ 2 ಎಕರೆ ಶುಷ್ಕಿ ಭೂಮಿ ಮತ್ತು 1 ಎಕರೆ ತರಿ ಭೂಮಿಯನ್ನು ಖರೀದಿಸಿಕೊಡಲು 15 ಲಕ್ಷದಿಂದ 20 ಲಕ್ಷದವರೆಗೂ ಹಣವನ್ನು ಅದು ವೆಚ್ಚ ಮಾಡ್ತದೆ. ಲ್ಯಾಪ್ಟಾಪ್ ವಿತರಣಾ ಯೋಜನೆ, ಪೌರ ಕಾರ್ಮಿಕರ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೋಸ್ಕರ ಲ್ಯಾಪ್ಟಾಪ್ಗಳನ್ನು ವಿತರಿಸುವಂಥ ಯೋಜನೆ ಜಾರಿಯಲ್ಲಿದೆ. ದ್ವಿಚಕ್ರ ವಾಹನ ಯೋಜನೆ 2022-23ರ ಆಯವ್ಯಯ ಘೋಷಣೆಯಲ್ಲಿ ರಾಜ್ಯದಲ್ಲಿನ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆಗಳಲ್ಲಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರು ಇತರೆ ಕೆಲಸ ಮಾಡಲು ಸಹಾಯಕ್ಕಾಗಿ 50,000ದಷ್ಟು ಧನ ಸಹಾಯವನ್ನು ದ್ವಿಚಕ್ರ ವಾಹನ ಯೋಜನೆಯಲ್ಲಿ ಪಡ್ಕೋಬಹುದಾಗಿದೆ. ಹೀರುವಿಕೆ ಮತ್ತು ಜೆಟ್ಟಿಂಗ್ ಯಂತ್ರಗಳ ಖರೀದಿ ಯೋಜನೆ, ಸಫಾಯಿ ಕರ್ಮಚಾರಿಗಳು ನೋಂದಾಯಿತ ಸಂಘಟನೆಗಳಿಗಾಗಿ ಹೀರುವಿಕೆ ಮತ್ತು ಜೆಟ್ಟಿಂಗ್ ಯಂತ್ರಗಳನ್ನು ಖರೀದಿಸಲು 75% ಸಬ್ಸಿಡಿಯನ್ನು ಸರ್ಕಾರದ ವತಿಯಿಂದ ನೀಡಲಾಗ್ತಿದೆ. ಸ್ಫೂರ್ತಿ ಯೋಜನೆಯಲ್ಲಿ 2018-19ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ ಆಯಾ ಕ್ರೀಡೆಗಳಲ್ಲಿ ಹೆಚ್ಚಿನ ಪ್ರಾವೀಣ್ಯತೆ ಪಡೆಯಲು ಪ್ರತಿಷ್ಠಿತ ಕ್ರೀಡಾ ತರಬೇತಿ ಸಂಸ್ಥೆಗಳಲ್ಲಿ 2 ಕೋಟಿ ವೆಚ್ಚದಲ್ಲಿ ತರಬೇತಿ ನೀಡಲಾಗುತ್ತದೆ ಅಂತೇಳಿ ಘೋಷಣೆ ಮಾಡಿದೆ. ಉನ್ನತಿ ಯೋಜನೆ, ಅತ್ಯಾಧುನಿಕ ತಂತ್ರಜ್ಞಾನದ ಆವಿಷ್ಕಾರಕ್ಕಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ 50 ಲಕ್ಷಗಳವರೆಗೂ ಅನುದಾನವನ್ನು ಮಂಜೂರು ಮಾಡಬೇಕು ಅಂತೇಳಿ ಈ ಯೋಜನೆ ಹೇಳ್ತದೆ. ಸಮೃದ್ಧಿ ಯೋಜನೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಿರುದ್ಯೋಗಿ 5,000 ಯುವಕ ಯುವತಿಯರಿಗೆ ಸಾಮಾಜಿಕ ಉದ್ಯಮಶೀಲತೆ ಯೋಜನೆ ಅಡಿಯಲ್ಲಿ ಬ್ರ್ಯಾಂಡೆಡ್ ಸಂಸ್ಥೆಗಳ ಸಹಯೋಗದಲ್ಲಿ ಈ ಒಂದು ಆರ್ಥಿಕ ನೆರವನ್ನು ನೀಡಬೇಕು ಅಂತೇಳಿ ಹೇಳಿದೆ. 2013ರ ಕಾಯ್ದೆಯಿಂದ ನಿರುದ್ಯೋಗಿಗಳಾದ ಪೌರ ಕಾರ್ಮಿಕರ ಸಂಖ್ಯೆ 7,000ಕ್ಕೂ ಅಧಿಕವಾಗಿದೆ. ಇವರು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳಾಗಿರ್ತಾರೆ. ಇವರ ಪುನರ್ವಸತಿಗಾಗಿ ಗೃಹಭಾಗ್ಯ ಯೋಜನೆಯಲ್ಲಿ ಅವರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು, ಅವರ ಮಕ್ಕಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಶಿಕ್ಷಣದ ಸ್ಕಾಲರ್ಶಿಪ್ ನೀಡುವುದು, 1ರಿಂದ 12ರವರೆಗೂ ಮುರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಪ್ರವೇಶ ಪರೀಕ್ಷೆ ಇಲ್ಲದೇನೆ ಪ್ರವೇಶಾವಕಾಶವನ್ನು ಒದಗಿಸಿಕೊಡುವಂಥದ್ದು, ಪರ್ಯಾಯ ಉದ್ಯೋಗ ಸೃಷ್ಟಿಯ ವ್ಯವಸ್ಥೆ ಮಾಡುವಂಥದ್ದು, ಕೌಶಲ್ಯ ತರಬೇತಿಯನ್ನು ನೀಡುವುದು, ಉಚಿತ ಕಾನೂನು ಸಲಹೆಯನ್ನು ನೀಡುವಂಥದ್ದು, 5 ಲಕ್ಷದವರೆಗೆ ವಿಮಾ ಸೌಲಭ್ಯವನ್ನು ಪೌರ ಕಾರ್ಮಿಕರಿಗೆ ಒದಗಿಸುವಂಥದ್ದು ಮತ್ತು ಅವರಿಗೆ ID ಕಾರ್ಡ್ಗಳನ್ನು ಒದಗಿಸುವಂಥದ್ದು. ಇದಿಷ್ಟು ಯೋಜನೆಗಳನ್ನು ನೀಡಿರೋದನ್ನು ನಾವಿಲ್ಲಿ ನೋಡಬಹುದು. ಇದರ ಜೊತೆಗೆ ಎಂ ಶಿವಣ್ಣ ಕೋಟೆಯವರು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನವೆಂಬರ್ 5 ಡಾಕ್ಟರ್ BR ಅಂಬೇಡ್ಕರ್ ಅವರ ಶಾಲೆಗೆ ಸೇರಿದ ದಿನ. ಈ ದಿನವನ್ನ
10 ಮತ್ತು 12ನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದಂಥ ಪೌರಕಾರ್ಮಿಕರ ಮಕ್ಕಳ ಪ್ರತಿಭಾ ಪುರಸ್ಕಾರ ದಿನವನ್ನಾಗಿ ಅವರು ಆರಂಭಿಸಿದ್ರು. ಇದು ಇವಾಗ ಒಂದು ಆಚರಣೆಯಾಗಿ ಮುಂದುವರ್ಕೊಂಡು ಬರ್ತಾ ಇರೋದನ್ನ ನಾವು ನೋಡ್ತೀವಿ. ಅವರ ಅವಧಿಯಲ್ಲೇ 52,000 ಪೌರಕಾರ್ಮಿಕರಲ್ಲಿ 20,000 ಪೌರಕಾರ್ಮಿಕರನ್ನು ಕಾಯಂ ನೇಮಕ ಮಾಡಿದರು. 26,000 ಪೌರಕಾರ್ಮಿಕರನ್ನು ನೇರ ಪಾವತಿ ಪದ್ಧತಿಗೆ ಅವರು ಒಳಪಡಿಸಿದರು. ಉಳಿದ ಸಂಖ್ಯೆಯ ಪೌರಕಾರ್ಮಿಕರು ಲೋಡರ್ಗಳಾಗಿ, ಡ್ರೈವರ್ಗಳಾಗಿ ಮಾತ್ರವೇ ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇರೋದನ್ನು ನಾವು ನೋಡಬಹುದು. ಇವರ ಅವಧಿಯಲ್ಲಿಯೇ 2 ಸಾಕ್ಷ್ಯಚಿತ್ರಗಳನ್ನು ತಯಾರಿಸಲಾಗಿದೆ. ಮೊದಲನೇದು ಬದುಕು ಬವಣೆ, ಎರಡನೇದು ದಾತ್ರಿ ಎನ್ನುವಂಥದ್ದು. ಇವೆರಡು ಪೌರಕಾರ್ಮಿಕರ ಬದುಕಿನ ನೈಜ ಘಟನೆಗಳನ್ನು ಆಧರಿಸಿಕೊಂಡು ಚಿತ್ರಿಸಲಾಗಿರುವಂಥ ಸಾಕ್ಷ್ಯಚಿತ್ರವಾಗಿದೆ. ಇನ್ನು ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಬಗ್ಗೆ ನಾವು ನೋಡೋದಾದ್ರೆ 1988 ಜನ ಪೌರಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ 474 ಕಾಯಂ ಪೌರಕಾರ್ಮಿಕರು, 1514 ನೇರ ನೇಮಕಾತಿಯ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ವೇತನ ಶ್ರೇಣಿ 17,000ದಿಂದ 28,950ವರೆಗೂ ಇದೆ. ಇವರಿಗೆ 6 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಗ್ತದೆ. ನಮ್ಮ ಮೈಸೂರಿನಲ್ಲಿ ಒಂದು ದಿನಕ್ಕೆ 500 ಟನ್ಗಳಷ್ಟು ಕಸ ಸಂಗ್ರಹವಾಗ್ತದೆ. ಬೇರೆ ಎಲ್ಲ ಮಹಾನಗರ ಪಾಲಿಕೆಗಳು ಹೊಂದಿರುವಂತೆ ಜೆಟ್ಟಿಂಗ್ ಮಿಷಿನ್ಗಳನ್ನು, ಸಕ್ಕಿಂಗ್ ಮಿಷಿನ್ಗಳನ್ನು, ಡಿಶಲ್ಟಿಂಗ್ ಮಿಷಿನ್ಗಳನ್ನು, ರಾಡಿಂಗ್ ಮಿಷಿನ್ಗಳನ್ನು ಮತ್ತು ಆಟೋಗಳು, ಟ್ರಕ್ಗಳು, ವ್ಯಾನ್ಗಳಂಥ ವಾಹನಗಳನ್ನು ಹೊಂದಿರುವುದನ್ನು ಇಲ್ಲಿ ನೋಡಬಹುದು. ನಮ್ಮ ಮೈಸೂರಿನಲ್ಲಿಯೂ ಕೂಡ ಘನತ್ಯಾಜ್ಯ ನಿರ್ವಹಣಾ ಘಟಕಗಳಿರುವುದನ್ನು ಗಮನಿಸಬಹುದಾಗಿದೆ. ಇಲ್ಲಿ ಕಸವನ್ನ ವಿಂಗಡಿಸಿ ನವೀಕರಿಸಬಹುದಾದ ಕಸವನ್ನ ನವೀಕರಿಸಿ ಅದನ್ನು ಪುನರ್ಬಳಕೆ ಮಾಡ್ತಾ ಇದೆ. ಅದರೊಳಗೆ ಪೌರಕಾರ್ಮಿಕರು ಕೂಡ ಕೈ ಜೋಡಿಸಿರೋದನ್ನ ನೆನೆಯಬಹುದು. ಇದರ ಜೊತೆಗೆ ಮೈಸೂರು ಮಹಾನಗರ ಪಾಲಿಕೆ ಕಸ ವಿಂಗಡಣೆಯ ಬಗ್ಗೆ ವಿಡಿಯೋ ಜಾಹೀರಾತುಗಳನ್ನು ಮಾಡೋದು, ಕರಪತ್ರಗಳನ್ನು ಹೊರಡಿಸೋದು ಮತ್ತು ಅವುಗಳನ್ನು ಹಂಚುವುದು, ಮೊಬೈಲ್ಗಳ ರಿಂಗ್ ಟೋನ್ಗಳನ್ನು ಜಾಹೀರಾತುಗಳಾಗಿ ಬಳಸುವಂಥದ್ದು, ಕೆಂಪು ಮತ್ತು ಹಸಿರು ಬಣ್ಣದ ಬಕೆಟ್ಗಳನ್ನು ವಿತರಿಸಿ ಕಸ ವಿಂಗಡಣೆಗೆ ಸಹಕಾರಿಯಾಗುವುದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ. ನಮ್ಮ ಮೈಸೂರು ನಗರದ ನಾಗರಿಕರು ಕೂಡ ಒಣಕಸ, ಹಸಿ ಕಸವೆಂದು ಕಸವನ್ನು ಹಾಕುವಾಗಲೇ ಬೇರ್ಪಡಿಸಿ ನೀಡಬೇಕು. ಕೊಳೆಯುವವರೆಗೂ ಕಸವನ್ನು ಸಂಗ್ರಹಿಸದೇ ಇರಬೇಕು. ಗಾಜಿನ ಅಥವಾ ಚೂಪಾದ ಬ್ಲೇಡ್ಗಳಂತಹ ಮೊಳೆಗಳಂತಹ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ಪೌರಕಾರ್ಮಿಕರಿಗೆ ಗಮನಕ್ಕೆ ತಂದು ಅದನ್ನು ವಿಲೇವಾರಿ ಮಾಡಬೇಕು. ಸರ್ಜಿಕಲ್ ಅಥವಾ ಮೆಡಿಕಲ್ ತ್ಯಾಜ್ಯಗಳನ್ನು ಪ್ರತ್ಯೇಕಿಸಿ ಕೊಡಬೇಕು. ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಬೇರೆಯಾಗಿ ನೀಡುವುದು, ಹೀಗೆ ನಾಗರಿಕರು ಕೂಡ ಪೌರಕಾರ್ಮಿಕರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡಬಹುದು. ಪೌರಕಾರ್ಮಿಕರ ಕಲ್ಯಾಣದ ದೃಷ್ಟಿಯಿಂದ ನಾವು ವಿಚಾರಿಸಿದಾಗ ಈ ನೇರ ನೇಮಕಾತಿಯ ಪದ್ಧತಿಯೂ ಕೂಡ ರದ್ದಾಗಿ ಎಲ್ಲರನ್ನ ಕಾಯಂಗೊಳಿಸಬೇಕು. ಹರಿಯಾಣ ಸರ್ಕಾರವು ಈ ಪದ್ಧತಿಯನ್ನು ರದ್ದುಗೊಳಿಸಿ ಪೌರಕಾರ್ಮಿಕರನ್ನು ಕಾಯಂಗೊಳಿಸಿರುವುದು ನಮಗೆ ಮಾದರಿಯಾಗಬೇಕು. ಪೌರಕಾರ್ಮಿಕರ ಕಲ್ಯಾಣಾಧಿಕಾರಿಯನ್ನ ಪ್ರತ್ಯೇಕವಾಗಿ ನೇಮಿಸುವುದರ ಮೂಲಕ ಪೌರಕಾರ್ಮಿಕರ ಕುಂದುಕೊರತೆಗಳನ್ನು ಅವರಲ್ಲಿ ಹೇಳುವ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು. ಐಪಿಡಿ ಸಾಲಪ್ಪನವರ ವರದಿಯಲ್ಲಿ ಹೇಳಿರುವಂಥ 50ಕ್ಕೂ ಹೆಚ್ಚು ಅಂಶಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರಬೇಕು. ಮತ್ತು SCPT SP ಯಲ್ಲಿ ಹೇಳಿರುವ ಹಾಗೆ ಮಾಜಿ ಪೌರಕಾರ್ಮಿಕರ ಮಕ್ಕಳಿಗೆ ಎನ್ನುವ ವಿಶೇಷ ಅವಕಾಶವನ್ನೂ ಕೂಡ ಒದಗಿಸಿಕೊಡಬೇಕು. ಮತ್ತು ಪೌರಕಾರ್ಮಿಕರ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕು. 3 ತಿಂಗಳಿಗೊಮ್ಮೆ ಸಂಪೂರ್ಣ ದೇಹ ತಪಾಸಣೆಯನ್ನ ಮಾಡಬೇಕು. ಔಷಧೋಪಚಾರಗಳು ಉಚಿತವಾಗಿ ಪಾಲಿಕೆಯ ವ್ಯಾಪ್ತಿಯಲ್ಲಿಯೇ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಬೇಕು. ಏಕೆಂದರೆ ಅವಧಿಪೂರ್ಣ ಮುಪ್ಪಿನಿಂದಾಗಿ ಮರಣ ಹೊಂದುತ್ತಿರುವುದು ಹೆಚ್ಚಾಗಿದೆ. ಅವರ ಸರಾಸರಿ ಜೀವಿತಾವಧಿ 45ರಿಂದ 50 ವರ್ಷಗಳ ಮಾತ್ರ ಎನ್ನುವುದು ಇಲ್ಲಿ ಮುಖ್ಯ. ಆದಷ್ಟು ಶೀಘ್ರದಲ್ಲಿ ಅವರಿಗೆ ಪರ್ಯಾಯ ಕೆಲಸದ ವ್ಯವಸ್ಥೆಯನ್ನ ಮಾಡಿ ಈ ಮಲದ ಗುಂಡಿಗೆ ಇಳಿಯುವಂಥದ್ದು, ಮ್ಯಾನ್ಹೋಲ್ಗಳಿಗೆ ಇಳಿಯುವಂಥ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಮಾದರಿಯಾಗಬೇಕು. ಇಷ್ಟೆಲ್ಲವುಗಳ ನಡುವೆ ಕಸ ಹಾಕುವ ಮತ್ತು ಕಸ ಸಂಗ್ರಹಿಸುವವರ ನಡುವೆ ಒಂದು ಸ್ನೇಹಪೂರ್ವಕವಾದ ಬಾಂಧವ್ಯ ಏರ್ಪಡದಿದ್ದರೆ ಯಾವುದೇ ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಕಸ ವಿಲೇವಾರಿ ಕಾರ್ಮಿಕರು ಈವರೆಗೂ ಮಾತನಾಡಿದವರು ಡಾಕ್ಟರ್ ಪದ್ಮಶ್ರೀ ಟಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.